ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ಪ್ರತಿದಿನ ನಾವು ಹೆಣ್ಣು ಹಾಡೋದಕ್ಕೆ ಮತ್ತೊಂದು ಮದುವೆ ಆಯಿತು ಇವೆಲ್ಲ ಕಿರಿ ಕೇಳಿರ್ತೀರಿ. ಗಂಡ ಹೆಂಡತಿ ಜಗಳ ಆಡೋದು ಕೇಳಿರ್ತೀರಿ. ಬರೀ ಹೆಣ್ಣು ಯಾಕೆ ಹಡಿಲಿಕ್ಕತ್ತದ, ಏನು ಕಾರಣ, ಅದಕ್ಕೆ ಏನು ಕಾರಣ ಅಂತ ಗೊತ್ತಿಲ್ಲ ಸಮಾಜದಲ್ಲಿ. ಈ ವಿಡಿಯೋದಾಗ ಅದಕ್ಕೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸಂಪೂರ್ಣವಾಗಿ ನೋಡ್ರಿ. ಗಂಡು ಹೆಣ್ಣು ಮಗು ಹುಟ್ಟಬೇಕಾದ್ರೆ ಮೇನ್ ಕಾರಣ ಏನಪ್ಪ ಅಂದ್ರೆ ನೋಡ್ರಿ, ಪುರುಷನದ ಗಂಡ, ಮಹಿಳೆ ಹೆಂಡತಿ, ಇವ್ರ ಬಲ್ಲಿ ಯಾವ ಕ್ರೋಮೋಜೋಮ್ಗಳು ಇರ್ತಾವ ಅದಕ್ಕೆ ಮೊದಲು ತಿಳ್ಕೊರಿ. ಪುರುಷನಲ್ಲಿ ಎಕ್ಸ್ ಮತ್ತು ವೈ ಕ್ರೋಮೋಜೋಮ್ ಇರ್ತಾವ್ರಿ. ಮಹಿಳೆಯಲ್ಲಿ ಎಕ್ಸ್ ಕ್ರೋಮೋಜೋಮ್ಗಳು ಇರ್ತಾವ್ರಿ. ಈ ಎಕ್ಸ್ ಏನು ಹೆಣ್ಣು ಮಗು ಜನನಕ್ಕೆ ಕಾರಣ ಆಗ್ತಾರಿ, ವೈ ಗಂಡು ಮಗು ಜನನ ಕಾರಣ ಆಗ್ತಾರಿ. ಈ ಮಹಿಳೆಯಲ್ಲಂತೂ ಫಿಕ್ಸ್ ಎರಡು ಎಕ್ಸ್ ಅದಾವ್ರಿ. ಹೆಣ್ಣು ಮಗು ಅಷ್ಟೇ ನಿರ್ಧಾರ ಮಾಡ್ತಾವ್ರಿ ಅವ್ರ ಬಲ್ಲಿ ಕ್ರೋಮೋಜೋಮ್ಗಳು. ಪುರುಷನ ಬಲ್ಲಿ ಮಾತ್ರ ಹೆಣ್ಣು ಮತ್ತು ಗಂಡು ಎರಡು ನಿರ್ಧಾರ ಮಾಡೋದು ಕ್ರೋಮೋಜೋಮ್ಗಳು ಇವನ್ ಬಲ್ಲಿ ಇದಾವ್ರಿ. ಈಗ ಎಕ್ಸ್ ಇದು ವೈ ಮತ್ತು ಎರಡು ಸೇರಿದವಪ್ಪ ಅಂದ್ರೆ ಗಂಡು ಮಗು ಹುಟ್ಟುತ್ತದೆ. ಇದು ಮೇನ್ ಕಾರಣ ವೈ. ಇಲ್ಲಿ ಗಂಡಿನಿಂದ ಬರ್ತಂದ್ರೆ ಇದಕ್ಕೆ ಏನಂದ್ರೆ ಗಂಡು ಮಗು ಹುಡುತ್ತದ. ಆಕ್ಚುಲಿ ಇದು ಕೊಡುತ್ರಿ ಎಕ್ಸ್ ಅಂದ್ರೆ ಇದು ಹೆಣ್ಣು ಮಗು ಹುಡುತ್ತಾರೆ. ಹೆಣ್ಣು ಅದು ಗೊತ್ತಾಯ್ತಲ್ರಿ. ಮೇನ್ ಕಾರಣ ಗಂಡಸಿನಲ್ಲಿ ಪ್ರಾಬ್ಲಮ್ ಇರ್ತಾರೆ, ಹೆಣ್ಣು ಮಗು ಅಥವಾ ಗಂಡು ಮಗು ನಿರ್ಧಾರ ಆಗಿದೆ. ಹೆಣ್ಣಿಂದ ಏನು ಪ್ರಾಬ್ಲಮ್ ಇರೋದಿಲ್ಲ. ಇದು ಸ್ಪಷ್ಟವಾಗಿ ತಿಳ್ಕೊಲಾರ್ದು ಏನು ಮಾಡ್ತಾರೆ, ಮಹಿಳೆ ಹೋಗಲಕ್ಕ ಮತ್ತೊಂದು ಮಹಿಳೆಗೆ ತಂದು ಲಗ್ನ ಆಗ್ತಾರೆ. ಮತ್ತೊಂದು ಹುಡುಗಿ ತಂದು ಲಗ್ನ ಆದ್ರೂ ಮತ್ತೆ ಪ್ರಾಬ್ಲಮ್ ಏನಾಗ್ತಾರೆ, ಮತ್ತೆ ಹೆಣ್ಣೆ ಹುಡುತ್ತವ. ಅವ್ರ ಬಳಿ ಇರೋದು ಎಕ್ಸ್. ಸಮಾಜದಲ್ಲಿ ಭಾಳಷ್ಟು ಒಂದು ಮೂಢನಂಬಿಕೆಯಿಂದ ಏನು ಮಾಡ್ತಾರೆ, ಬರೀ ಗಂಡು ಮಗು ಬೇಕು ಅನ್ಕೋತ ಹೆಣ್ಣು ಮಗು ಹಡ್ಕೋತ ಹೋಗ್ಬಿಡ್ತಾರೆ. ಒಂದು ವೇಳೆ ವೈ ಎಕ್ಸ್ ಅಲ್ಲದೆ ಈ ಎರಡು ವೈ ಮತ್ತು ಎಕ್ಸ್ ಎರಡು ಸೇರಿ ಇದು ಒಂದು ಎಕ್ಸ್ ಕೂಡ್ತಪ್ಪ ಅಂದ್ರೆ ಏನ್ ಮಾಡ್ತಾರ್ರಿ, ಚಕ್ರಗಳು ಅಂತಿರಲ್ಲ, ತೃತೀಯ ಲಿಂಗಿಗಳು ಹುಡ್ತಾರ ನೋಡ್ರಿ. ಈ ಎರಡು ಸೇರಿ ಇದು ಒಂದು ಸೇರ್ತಪ್ಪ ಅಂದ್ರೆ ಅರ್ಧ ಪುರುಷ ಅರ್ಧ ಮಹಿಳೆ ತರ ಆಗ್ಬಿಡ್ತಾನ್ರಿ ಮನುಷ್ಯ. ಅದಕ್ಕೆ ತೃತೀಯ ಲಿಂಗಿ ಹುಡ್ತಾರೆ. ಇಷ್ಟೇ ನೋಡ್ರಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.